ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು? ಮಲ್ಲಿಕಾರ್ಜುನ ವಿಜಯಪುರ. ಅದು ಎಲ್ಲರಿಗೂ ಗೊತ್ತಿರೋದು. ಶಿಕ್ಷಕರಾಗಿ ಎಲ್ಲಿ ಫಸ್ಟ್ ಜಾಯ್ನ್ ಆದ್ರಿ? ಎಷ್ಟು ವರ್ಷದಿಂದ ಸೇವೆ ಮಾಡಿದ್ರಿ? ಏನು ಮಾಡಿದ್ರಿ? ನಾನು ಒಂದು 30 ವರ್ಷದಿಂದ ಶಿಕ್ಷಕನ ಕೆಲಸ ಮಾಡಿದ್ದೀನಿ. ಮೊದಲು ಚೆಂಬೇನಹಳ್ಳಿ ಅಂತೇಳಿ ಹಳ್ಳಿಯಲ್ಲಿ ಅಲ್ಲಿ ಒಂದು 7 ವರ್ಷ ಮಾಡಿದೆ. ಆಮೇಲೆ ಹೊಸಹಳ್ಳಿ ಒಂದು 3 ವರ್ಷ ಮಾಡಿದೆ. ಆಮೇಲೆ ಮೂತ್ನೂರು ಅಲ್ಲಿ ಒಂದು 3 ವರ್ಷ ಮಾಡಿದೆ. ಆಮೇಲೆ ಶ್ರೀರಂಗಮಂಡಲಲ್ಲಿ ಕೂಡ 3 ವರ್ಷ ಮಾಡಿದೆ. ಆಮೇಲೆ ಬೊಮ್ಮಗಾನಹಳ್ಳಿಯಲ್ಲಿ ಸುಮಾರು 15 ವರ್ಷ ಕೆಲಸ ಮಾಡಿದ್ದೆ. ಸರ್, ನೀವು ಸಾಹಿತ್ಯ ಲೋಕದಲ್ಲಿ ಇದ್ದೀರ ಅಂತ ಗೊತ್ತು. ಕವಿಯಾಗಿ ಬುಕ್ಗಳು ಬರೆದಿರೋದು ಗೊತ್ತು. ಮತ್ತು ಎಷ್ಟು ಬುಕ್ಗಳು ಬರೆದಿದ್ದೀರಾ ಸರ್? ಸುಮಾರು 16 ಬುಕ್ಗಳು ಆಗಿದೆ ಆಲ್ರೆಡಿ. ಈಗ ನವಂಬರಲ್ಲಿ ಮತ್ತು ಜನವರಿಯಲ್ಲಿ 2 ಬುಕ್ಸು ರೆಡಿ ಆಗ್ತಾಯಿದೆ. ಕಾಣದ ಕಳ್ಳ ಅಂತೇಳಿ ಪತ್ತೇದಾರಿ ಕಾದಂಬರಿ ಅದು. ಆಮೇಲೆ ಇಲ್ಲ, ನಿಮ್ಮ ಟೈಟಲ್ ಎಲ್ಲ ವಿಚಿತ್ರ ಇರುತ್ತೆ ಬಿಡಿ. ಕಾಣದ ಕಳ್ಳ ಅಂತ. ಆಮೇಲೆ ಸಾಯಿರಿ ಅಂತೇಳ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋತಾರಲ್ಲ ಅದನ್ನು ತಪ್ಪಿಸೋದಕ್ಕೋಸ್ಕರ ಆದರೂ ಏನಾಗುತ್ತೆ ಅದರ ಪರಿಣಾಮ ಅನ್ನೋದಕ್ಕೆ ಒಂದು ಬುಕ್ ಬರಿತಾಯಿದ್ದೀನಿ, ಸಾಯಿರಿ ಅಂತ. ಅದು ಜನವರಿಯಲ್ಲಿ ಮಾಡೋಣ ಅಂತ. ಆಮೇಲೆ ಕಲಾವಿದರಾಗಿ ನಾನು ಸುಮಾರು ಚಿಕ್ಕವನಿಂದನೇ ಸ್ಕೂಲಲ್ಲಿ ಕೂಡ ನಾಟಕ ಮಾಡಿಸ್ತಿದ್ದೆ. ಮತ್ತು ನಾನೇ ಒಂದು ಮಕ್ಕಳ ತಂಡ ಕಟ್ಕೊಂಡು ನಾಟಕ ಮಾಡಿಸ್ತಾಯಿದ್ದೆ. ಆಮೇಲೆ ಕುಮಾರೇಶ್ವರ ನಾಟಕ ಸಂಘ ಚಿತ್ರದುರ್ಗದಲ್ಲಿ. ನಿಮಗೆ ಕಲೆ ಮಾಡೋದಕ್ಕೆ ಸ್ಫೂರ್ತಿ ಏನು? ಸ್ಫೂರ್ತಿ ಏನಿಲ್ಲ, ಸ್ಕೂಲಲ್ಲಿ ನಾಟಕ ಮಾಡಿಸ್ತಾ ಇರ್ತಾರಲ್ಲ ಟೀಚರ್ಸು, ಸ್ಕೂಲ್ ಡೇ ಮಾಡಿದಾಗ ಅಥವಾ ಸ್ವತಂತ್ರ ದಿನಾಚರಣೆ, ಅವಾಗ ನಾನು ಚಿಕ್ಕ ಪಾತ್ರ ಮಾಡ್ತಾಯಿದ್ದೆ. ಅದರಲ್ಲಿ ಶಿವಾಜಿ ನಾಟಕದಲ್ಲಿ ನಾನು ಉದಯ್ ಕುಮಾರ್ ಅಂತ ಒಂದು ಪಾತ್ರ ಬರ್ತದೆ, ಅದ್ರಾಗ ಮಾಡಿದೆ. ಬಸವಣ್ಣವ್ರ ನಾಟಕದಲ್ಲಿ ಹರಳಯ್ಯನ ಪಾತ್ರ ಮಾಡ್ತಾಯಿದ್ದೆ. ಓಕೆ ಸರ್.